ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅದರದ್ದು ವ್ಲಾಗ್ ಇದಾಗಿರುತ್ತೆ. ಇನ್ನೇನು ಅಮ್ಮನ ಮನೆಗೆ ಕೂಡ ಹೊರಟೆ. ಬಸ್ ಕೂಡ 4 ಗಂಟೆಗೆಲ್ಲ ಬಸ್ ಸಿಕ್ಕಿದೆ. ಇಲ್ಲಿಂದ ಒಂದು 20 ನಿಮಿಷ ಅಷ್ಟೇ ಜರ್ನಿ ಅಮ್ಮನ ಮನೆ. ತುಂಬ ದೂರ ಏನಿಲ್ಲ. ಅಂದರೆ ತುಂಬ ದಿನ ಆದಮೇಲೆ ಅಮ್ಮನ ಮನೆಗೆ ಹೋಗ್ತಿರೋದು ಒಂಥರ ಖುಷಿ ಇದೆ. ಹಾಗೆ ಪಾಪು ಕೂಡ ಅಷ್ಟೇ ಬಸ್ಸಲ್ಲೇ ಮಲ್ಕೊಂಡ್ಬಿಟ್ರು. ಮುಂಚಿತವಾಗೇ ನಿದ್ದೆ ಬಂದಿತ್ತು ಅವ್ರಿಗೆ. ಊರಿಗೆ ಹೋಗೋದ್ರಿಂದ ಮಲಗಿಸಿರ್ಲಿಲ್ಲ, ಹಾಗಾಗಿ ಬಸ್ಸಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಮ್ಮೂರು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ತುಂಬ ದಿನ ಆದಮೇಲೆ ಅಮ್ಮನೂರಿಗೆ ಬರ್ತಿದ್ದೀನಲ್ಲ, ಅದು ಇನ್ನೂ ಖುಷಿ ಆಗ್ತಿದೆ. ಅಂದರೆ ನಾನು ದೀಪಾವಳಿ ಹಬ್ಬಕ್ಕೆ ಬಂದಿದ್ದೆ ಅಮ್ಮನ ಮನೆಗೆ. ಮತ್ತು ಈಗ ಬರ್ತಾಯಿದ್ದೀನಿ. ಅರೌಂಡ್ 2 ಮಂತ್ ಮೇಲೆ ಆಗಿದೆ. ಹಾಗಾಗಿ ಒಂಥರ ಖುಷಿ ಇದೆ. ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಅಮ್ಮ ನನಗೋಸ್ಕರ ಏನಾದರೂ ಸ್ಪೆಷಲ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡಿ ವಿಡಿಯೋ ತೋರಿಸ್ತೀನಿ ಏನು ಮಾಡಿದರು ಅಂತೇಳಿ. ಇನ್ನೇನು ನಮ್ಮ ಏರಿಯಾ ಕೂಡ ರೀಚ್ ಆಗಬೇಕು. ಬಸ್ ಕೂಡ ಮೂವ್ ಆಗ್ತಿದೆ. ಹಾಗೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಪಾಪು ಬೇರೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಇನ್ನೇನು ಬಸ್ ಸ್ಟ್ಯಾಂಡಿಗೆ ಕೂಡ ತಮ್ಮ ಕೂಡ ಬಿಡ್ತಾರೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೋಡಿ, ಇಷ್ಟೇ ದಿವಸ ಆದರೂ ಕೂಡ ನಮ್ಮೂರಿಗೆ ಬಂದಾಗ ಅದೊಂಥರ ಖುಷಿನೇ ಬೇರೆ ಇರುತ್ತೆ. ತುಂಬ ದಿವಸ ಆದಮೇಲೆ ಅಮ್ಮನ ಊರಿಗೆ ಬರ್ತೀನಿ ಅಂದರೆ ಅದು ಖುಷಿನೇ ಬೇರೆ. ಹೆಣ್ಮಕ್ಳು ಎಲ್ಲರಿಗೂ ಇದೇ ರೀತಿ ಅಂದ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಒಂಥರ ಖುಷಿ. ಯಾವಾಗೂ ನಾನು ಮದುವೆಗಿಂತ ಮುಂಚೆ ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಎದ್ದೇಳ್ತಿದ್ದೆ ಅಮ್ಮನ ಮನೇಲಿ. ಬೇಕಾದರೆ ಎಷ್ಟು ಗಂಟೆ ತನಕ ಕೂಡ ಮಲ್ಕೊಬೋದು ಅಮ್ಮನ ಮನೇಲಿ. ಆದರೆ ನನಗೆ ಅಷ್ಟು ಅಭ್ಯಾಸ ಇಲ್ವಲ್ಲ, ಸ್ವಲ್ಪ ಬೇಗ ಎದ್ಬಿಟ್ಟಿದೆ. ಹಾಗೆ ಅಜ್ಜಿ ಕೂಡ ಉದಿಸ್ಲೆಲ್ಲ ತೊಳೆದ್ಬಿಟ್ಟು ಅಂಗಳ ಎಲ್ಲ ಸಾರಿಸಿದ್ರು. ಹಾಗಾಗಿ ರಂಗೋಲಿ ಹಾಕಮ್ಮ ಅಂತ ಹೇಳಿದರು. ಹಾಗಾಗಿ ನಾನು ಪುಟ್ಟದಾಗಿರೋ ರಂಗೋಲಿ ಹಾಕ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ನನ್ನ ಅಕ್ಕನ ಮಗಳೇ ವೀಡಿಯೋ ಮಾಡಿಕೊಡ್ತಾ ಇರೋದು. ಪ್ರತಿ ಸಾರಿ ಬಂದಾಗ ನಾನೇ ವೀಡಿಯೋ ಮಾಡ್ಕೊಳ್ತಿದ್ದೆ. ಆದರೆ ಈ ಸಾರಿ ಅವ್ರು ಸ್ವಲ್ಪ ನಮ್ಮ ಅಕ್ಕನ ಮಗಳಿದ್ಲಲ್ವ, ಹಾಗಾಗಿ ಅವಳೇ ವೀಡಿಯೋ ಮಾಡ್ಕೊಳ್ತಿದ್ಲು. ಅಂದರೆ ತೀರಾ ದೊಡ್ಡೋರಲ್ಲ, ಚಿಕ್ಕವಳಿನ್ನು. ಆದರೆ ಚಿಕ್ಕದಾಗ ಒಂದು ವೀಡಿಯೋ ಮಾಡಿಕೊಡಪ್ಪ ಅನ್ನೋದಕ್ಕೆ ಸ್ಕೂಲಿಗೆ ಟೈಮ್ ಆಗಿದ್ರು ಕೂಡ ಅಷ್ಟೇ ವೀಡಿಯೋ ಮಾಡಿಕೊಡ್ತಾಯಿದ್ಲು. ಅಂದರೆ ಸ್ಕೂಲಿಗೆ ಅವಳು ಕೂಡ ರೆಡಿ ಆಗಬೇಕಲ್ವ, ಹಾಗಾಗಿ ಆದಷ್ಟು ವೀಡಿಯೋ ಮಾಡಿಕೊಡ್ತೀನಿ ಚಿಕ್ಕಿ ಅಂತೇಳಿ ವೀಡಿಯೋ ಮಾಡಿಕೊಡ್ತಿದ್ಲು. ಒಂಥರ ಖುಷಿ ಆಯ್ತು ನನಗೂ. ಯಾರಾದರೂ ವೀಡಿಯೋ ಮಾಡೋಕ್ಕೆ ಸಿಕ್ಕಿದ್ರಲ್ವ ಅಮ್ಮನ ಮನೆ ಇಲ್ಲಿ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತೇಳಿ ವೀಡಿಯೋ ಮಾಡಿಸ್ಕೊಳ್ತಿದ್ದೆ. ಸ್ಕೂಲಿಗೆ ಹೋಗೋಷ್ಟ್ರೊಳಗಡೆ ವೀಡಿಯೋ ಎಲ್ಲ ಆಗುತ್ತೆ ಚಿನ್ನಿ ಮಾಡಿಕೊಡು ಅಂತ ಹೇಳಿದ್ದೆ. ಸರಿ ಚಿಕ್ಕಿ ಅಂತೇಳಿ ಮಾಡಿಕೊಡ್ತಾಯಿತ್ತು. ನಾನೊಂದು ಪುಟ್ಟದಾಗಿರೋ ರಂಗೋಲಿ ಹಾಕ್ಕೊಳ್ತಿದ್ದೆ. ಇದು 9 ರಿಂದ 5 ತುಂಬ ಈಸಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಬೇಗನೆ ಕೂಡ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇದು 9 ರಿಂದ 5 ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಅಮ್ಮ ಟೀಗೆ ಇಟ್ಟಿದ್ರು. ಪಾಪುಗೆ ಅಂತ ಒಂದು ಕಡೆ ಹಾಲಿಗೆ ಕೂಡ ಬಿಸಿಗೆ ಇಟ್ಟಿದ್ರು ಅಮ್ಮ. ರಂಗೋಲಿ ಹಾಲು ಹಾಕಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಕುಡಿಯಮ್ಮ ಅಂತ ಹೇಳಿದರು. ನಾನು ಸರಿ ಅಂತೇಳಿ ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಮುಡಿಸಿ ಉದಿಸ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಇನ್ನೇನು ಒಂದು ಕಡೆ ಹಾಲು ಕೂಡ ಬಿಸಿಗೆ ಇಟ್ಟಿದ್ರಲ್ವ, ಒಂದು ಕಡೆ ಟೀ ಕೂಡ ರೆಡಿಯಾಗಿದೆ. ಇನ್ನೇನು ಎಲ್ರಿಗೂ ಟೀ ಸೋಸ್ಕೊಡ್ಬೇಕು. ಹಾಗೆ ಹಾಲು ಕೂಡ ಪಾಪುಗೆ ಕುಡಿಸ್ಬೇಕು. ಅಂದರೆ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು. ಅಮ್ಮ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ರಲ್ವ, ಹಾಗಾಗಿ ಪಾಪುಗೆ ಹಾಲು ಕುಡಿಸೋ ಸ್ವಲ್ಪ ಲೇಟ್ ಆಯಿತು. ಹಾಗೆ ಅಮ್ಮನ ಮನೆ ಬಂದರೆ ಸ್ವಲ್ಪ ಸೋಂಬೇರಿತನ ನನಗಂತೂ. ಯಾಕಂದರೆ ಏನೂ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಎಲ್ಲನೂ ಅಮ್ಮನೇ ಮಾಡ್ತಾರೆ, ಅಥವಾ ಅಜ್ಜಿ ಎಲ್ಲ ಅಡುಗೆ ಎಲ್ಲ ಅಜ್ಜಿ ಮಾಡ್ಕೊಳ್ತಾರೆ. ಅಮ್ಮನೂ ಕೆಲಸ ಮಾಡ್ತಾರಲ್ವ, ಹಾಗಾಗಿ ನಾವೇನು ಕೆಲಸ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕೆಲಸ ಮಾಡ್ತಿದ್ದೆ. ಇನ್ನೇನು ಎಲ್ರಿಗೂ ಟೀ ಸೋಸ್ಕೋಬೇಕು ಅಂತ ಎಲ್ರಿಗೂ ಟೀ ಸೋಸ್ಕೊಡ್ತಿದ್ದೆ. ಅಕ್ಕನ ಮಗಳು ಅಷ್ಟೇ ಮಾತಾಡ್ಕೊಳ್ತಾ ಹೇಳ್ತಾಯಿದ್ರು, ತುಂಬ ದಿವಸ ಆದಮೇಲೆ ಬಂದಿದ್ದೆ ಚಿಕ್ಕಿ ನೀನು ಅಂತೇಳಿ. ನನಗೂ ಅಷ್ಟೇ. ಆದರೆ ಅಮ್ಮನ ಮನೆಗೆ ಜಾಸ್ತಿ ಇರೋಂಗಿಲ್ವಲ್ಲ, ಅಮ್ಮಮ್ಮ ಅಂದರೆ 1 ವೀಕ್ ಇರ್ಬೋದಷ್ಟೇ. ನಾನು 3 to 4 ಡೇಸ್ ಅಂತ ಇದ್ಬಿಟ್ಟು ಹೊರಡ್ತೀನಿ. ಇನ್ನೇನು ಬೆಳಗ್ಗೆ ಟಿಫನ್ಗೆ ಅಂತ ಅಮ್ಮ ಉಪ್ಪಿಟ್ಟು ಮಾಡ್ತೀನಿ ಅಂದರು. ಇನ್ನೇನು ಮಾಡೋದು, ಅಮ್ಮ ಏನು ಮಾಡಿಕೊಟ್ರು ತಿಂದರೆ ಆಗುತ್ತೆ ಅಂತ ಅಂದ್ಕೊಂಡೆ. ನೋಡಿ, ಇಷ್ಟ ತನಕ ಹೇಳಿದ್ನಲ್ವ ಅಕ್ಕನ ಮಗಳು ಅಂತೇಳಿ, ಇವಳೇ ನನಗೆ ಇಷ್ಟ ತನಕ ವೀಡಿಯೋ ಕೂಡ ಮಾಡಿಕೊಡ್ತಿದ್ಲು. ಅದಕ್ಕೆ ಹೇಳ್ತಿದ್ರು, ಚೆನ್ನಾಗಿ ಮಾಡಿದ್ದೀನಿ ಚಿಕ್ಕಿ ವೀಡಿಯೋನ ಅಂತ ಅಂದು. ಹ್ಞೂ ಪುಟ್ಟ, ಚೆನ್ನಾಗಿ ಮಾಡಿದೀಯ ನೀನು ಅಂತ ಹೇಳ್ತಾಯಿದ್ದೆ. ಅವ್ರಿಗೂ ಕೂಡ ಅಷ್ಟೇ ಸ್ಕೂಲ್ಗೆ ಹೋಗಿ ಟೈಮ್ ಆಯಿತು, ರೆಡಿ ಆಗಬೇಕು ಚಿಕ್ಕಿ, ನಾನು ಹೋಗ್ತೀನಿ ಅಂತಿದ್ಲು. ಟೀ ಕುಡ್ದು ಹೋಗಂತೀರು ಪುಟ್ಟ ಅನ್ನೋಕ್ಕೆ ಟೀ ಕುಡ್ದು ಹೋಗೋ ತನಕ ಇಟ್ಸ್ಕೊಂಡಿದ್ದೆ. ಅವಳಿಗೂ ಟೀ ಅವರಮ್ಮ ಟೀ ಅಭ್ಯಾಸ ಮಾಡಿಲ್ಲ, ಹಾಗಾಗಿ ಅವಳಿಗೂ ಕೂಡ ಹಾಲು ಕೊಡಬೇಕು. ನಮ್ಮ ಪಾಪು ಕೂಡ ಅಷ್ಟೇ ಹಾಲು ಕುಡಿಸಿಲ್ಲ. ಆಲ್ರೆಡಿ ಟೈಮ್ ಆಗೋಯಿತು, 6:45 ಏನೋ ಆಗಿತ್ತು. ಸಾರಿ ಅಂತೇಳಿ ಒಂದು ಕಡೆ ಟೀ ಸೋಸ್ಕೊಳ್ತಿದ್ದೀನಿ ಅಮ್ಮನಿಗೆ, ನನಗೆ, ಅಜ್ಜಿಗೆ. ಒಂದು ಕಡೆ ಪಾಪುಗೆ ಅಂತ ಹಾಲು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಟೀ ಎಲ್ಲ ಕುಡಿದ್ಬಿಟ್ಟು ಪಾಪು ಕೂಡ ಹಾಲೆಲ್ಲ ಕುಡಿಸ್ಬೇಕು. ಅಮ್ಮ ಕಸ ಎಲ್ಲ ಹೊಡೆದು ನೆಲ ಒರೆಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಟಿಫನ್ ಕೂಡ ಅಷ್ಟೇ ಇನ್ನೂ ರೆಡಿ ಮಾಡಿಲ್ಲ ಅಮ್ಮ, ರೆಡಿ ಮಾಡ್ತೀನಿ ಅಂದರು. ಅಜ್ಜಿನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಟಿಫನ, ನೋಡಬೇಕು. ಯಾರು ಮಾಡಿದ್ರೆ ನಾನೇ ಮಾಡ್ಕೊಳ್ತೀನಿ.
ಸ್ವಲ್ಪ ಕಷ್ಟನೇ. ಉಪ್ಪಿಟ್ಟು ಅಂದರೆ ನನಗೂ ಅಷ್ಟೊಂದು ಇಷ್ಟ ಇಲ್ಲ, ಪಾಪು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮ ಅಷ್ಟೇ, ಹಾಗೆ ಪಾಪು ಕೂಡ ಅಷ್ಟೇ. ಹಾಲು ಕುಡಿಸ್ಬೇಕು, ನಾನು ಟೀ ಕುಡ್ದಾದ್ಮೇಲೆ ಕುಡಿಸೋಣ ಅಂತ ಅಮ್ಮನ ಮನೇಲಿ ಮಾತಾಡ್ಕೊಳ್ತಾ ಕೂತಾಯಿದ್ರೆ ಟೈಮೇ ಹೋಗಲಿಲ್ಲ. ಆಲ್ರೆಡಿ ಅರೌಂಡ್ 9 ಮೇಲೆ ಆಗ್ಬಿಡ್ತು. ಟಿಫನ್ನೇ ರೆಡಿ ಮಾಡಿರಲಿಲ್ಲ. ಒಂದು ಕಡೆ ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ನಾನೇ ಮಾಡ್ತೀನಿ ಅಂತ ಅಂದೆ. ಸರಿ ಆಯ್ತು ಹಿಂಗೆ ಮಾಡಮ್ಮ ಅಂತೇಳಿದ್ರು ಅಮ್ಮ. ಇನ್ನೇನೊಂದು ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಒಂಥರ ಖುಷಿ ಅಮ್ಮನ ಮನೇಲಿ, ಫ್ರೀಡಮ್ ಇರುತ್ತೆ. ಏನು ಬೇಕಾದ್ರೂ ಏನು ಇಷ್ಟ ಬಂದಿದ್ದು ಕೂಡ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಅತ್ತೆ ಮನೆಯಲ್ಲೂ ಅಷ್ಟೇ, ಅತ್ತೆ ನನಗೆ ಏನು ಇಷ್ಟ ಅಂತಾರೋ ಅದನ್ನೇ ಮಾಡಿಕೊಡ್ತಾರೆ. ಆದರೆ ಇಲ್ಲೊಂಥರ ಫ್ರೀಡಮ್, ನನಗೇನು ಬೇಕೋ ಅದೇ ಮಾಡ್ಕೊಂಬಿದ್ದು. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನಮ್ಮ ಪಾಪು ಕೂಡ ನೋಡಿ ತಿಂತಾ ಇದ್ದಾರೆ. ಒಂದು ಕಡೆ ಅಕ್ಕನ ಮಗಳು, ಅಜ್ಜಿ ಅಷ್ಟು ಕೂತ್ಕೊಂಡು ಉಪ್ಪಿಟ್ಟನ್ನ ತಿಂತಾಯಿದ್ವಿ. ನಮ್ಮ ಪಾಪುಗಂತೂ ತುಂಬ ಇಷ್ಟ ಉಪ್ಪಿಟ್ಟು ಅಂದ್ರೆ, ಹಾಗಾಗಿ ಅಂತಲೇ ಉಪ್ಪಿಟ್ಟು ಮಾಡಿದ್ದು. ಎಲ್ಲರೂ ಈ ರೀತಿ ಕೂತ್ಕೊಂಡು ಅಪರೂಪಕ್ಕೆ ಊಟ ತಿಂತಿದ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ಹಾಗೆ ವ್ಲಾಗ್ನೆಲ್ಲ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.